ಬಾಗಲಕೋಟೆ ನಗರದಲ್ಲಿ ನವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬಾಗಲಕೋಟೆ ನಗರದ ಆರಾಧ್ಯ ದೈವ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಭಕ್ತರು ದೇವಿಗೆ 56 ಬಗೆಯ ಆಹಾರ ಖಾದ್ಯಗಳನ್ನು ನೈವೇದ್ಯದ ರೂಪದಲ್ಲಿ ಸಮರ್ಪಣೆ ಮಾಡುವುದರ ಮೂಲಕ ಛಪ್ಪನ್ ಭೋಗ ಪದ್ಧತಿಯನ್ನು ಶ್ರದ್ಧಾ ಭಕ್ತಿಗಳಿಂದ ನೆರವೇರಿಸಿದರು. ಬಾಗಲಕೋಟೆಯ ಸಹಸ್ರಾರ್ಜುನ ಸೋಮವಂಶೀಯ ಕ್ಷತ್ರಿಯ ಸಮಾಜದ ಬಾಂಧವರ ನೇತೃತ್ವದಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದಂತೆ ನವರಾತ್ರಿಯ ಅಷ್ಟಮಿಯ ದಿನದಂದು ಛಪ್ಪನ್ ಭೋಗ ಅರ್ಪಿಸುವುದು ವಾಡಿಕೆ. ಅದೇ ರೀತಿ ನಗರದ ಭಕ್ತರು ಹೋಳಿಗೆ, ಕಡುಬು, ಬಗೆ ಬಗೆಯ ಸಿಹಿ ಪದಾರ್ಥ, ತುಪ್ಪದಿಂದ ತಯಾರಿಸಿದ ಖಾದ್ಯಗಳು, ತರಕಾರಿ, ಹಣ್ಣು ಹಂಪಲು ಸೇರಿ 56 ಬಗೆಯ ಆಹಾರ ಖಾದ್ಯಗಳನ್ನು ತಯಾರಿಸಿಕೊಂಡು ಬಂದು ದೇವಸ್ಥಾನದಲ್ಲಿ ಒಂದೆಡೆ ಸೇರಿಸಿ ನೈವೇದ್ಯ ಸಮರ್ಪಿಸಿ ಮಂತ್ರ ಪಠಣೆ ಮಾಡಿದರು. ನಂತರ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ವಿತರಿಸಿ ಭಕ್ತಿ ಸಮರ್ಪಿಸಿದ್ರು. ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡಗೆ ಹಾಗೂ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಲೋಕ ಕಲ್ಯಾಣಕ್ಕಾಗಿ ಭಕ್ತರು ಪ್ರಾರ್ಥನೆ ಸಲ್ಲಿಸಿದರು. ಸಮಾಜ ಬಾಂಧವರೇ, ಇವತ್ತು ಅಷ್ಟಮಿಯ ಮಹಾಪೂಜೆ, 8ನೇ ದಿವಸದ ಮಹಾಪೂಜೆ. ಇವತ್ತು ಛಪ್ಪನ್ ಭೋಜ 56 ಭೋಜನಗಳನ್ನು ಪ್ರಸಾದದ ರೂಪವಾಗಿ ಭಕ್ತರು ಗುಡಿಯಲ್ಲಿ ತಂದು ಅದನ್ನು ಪ್ರಸಾದ ರೂಪದಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ದಸರಾ ಇದು ಶಕ್ತಿಯ ಆರಾಧನೆ ಮಾಡ್ತಕ್ಕಂತಹ ಒಂದು ಉತ್ಸವ. ವಿಶೇಷವಾಗಿ ನಮ್ಮ ಕ್ಷತ್ರಿಯ ಸಮಾಜ ಈ ನವರಾತ್ರಿ ಉತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಯಾವತ್ತು ನಾವೆಲ್ಲರೂ ದೇವಿಯ ಉಪಾಸಕರು, ನಾವು ಶಕ್ತಿಯ ಉಪಾಸಕರು. ನಮ್ಮ ದೇವರ ಕೈಯಲ್ಲಿ, ಎಲ್ಲರ ಕೈಯಲ್ಲಿಯೂ ಶಕ್ತಿಗಳಿವೆ.